ಎಲ್ಲರಿಗೂ ನಮಸ್ಕಾರ. SSLC ಪರೀಕ್ಷೆ ಏನು ಮಾರ್ಚ್ 27ರಿಂದ ಪ್ರಾರಂಭ ಆಗ್ಬೇಕಿತ್ತು. ಈ ಕೊರೋನಾ ಸಾಂಕ್ರಾಮಿಕ ಹಿನ್ನೆಲೆ ಹರಡ್ತಾ ಇರುವಂತ ಹಿನ್ನೆಲೆಯಲ್ಲಿ ಇದನ್ನ ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನ ನಾವು ತಿಳಿಸ್ತೀವಿ. ಮಂಡಳಿಯ ಅಧಿಕೃತ ವೆಬ್ಸೈಟ್ ನಲ್ಲಿ ಅದರ ಬಗ್ಗೆ ಒಂದು ಸುತ್ತೋಲೆಯನ್ನು ಹೊರಡಿಸ್ತೀವಿ. ಹಾಗೆ ಪರಿಷ್ಕೃತ ವೇಳಾಪಟ್ಟಿಯನ್ನ ಮತ್ತೆ ಅಡ್ಮಿಷನ್ ಟಿಕೆಟ್ಸ್ ಕೂಡ ಆಯಾ ಸ್ಕೂಲ್ ಲಾಗಿನ್ಗೆ ನಾವು ಪುಷ್ ಮಾಡ್ತೀವಿ. ಆದ್ರೆ ಇವತ್ತು ನನ್ನ ಗಮನಕ್ಕೆ ಬಂದಿದೆ, ಕೆಲವು ವಾಟ್ಸಪ್ ನಲ್ಲಿ ಕೆಲವರು ಒಂದು ಫೇಕ್ ಟೈಮ್ ಟೇಬಲ್ ನ 17ನೇ ತಾರೀಕು ಏಪ್ರಿಲ್ ಇಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಒಂದು ಫೇಕ್ ಟೈಮ್ ಟೇಬಲ್ ನ ಸರ್ಕ್ಯುಲೇಟ್ ಮಾಡ್ತಾ ಇರೋದು. ಅದನ್ನ ಯಾರು ನಂಬಬೇಡಿ. ಮಂಡಳಿಯಿಂದ ನೀಡುವಂತಹ ಪರಿಷ್ಕೃತ ವೇಳಾಪಟ್ಟಿಗೋಸ್ಕರ ತಾವು ಕಾಯ್ಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ನಾವು ಅದರ ಬಗ್ಗೆ ಡೀಟೇಲ್ ಆಗಿ ಸುತ್ತೋಲೆಯನ್ನು ಕೂಡ ಕೊಡ್ತೀವಿ. ಸುಳ್ಳು ವದಂತಿಗೆ ಕಿವಿಗೊಡಬೇಡಿ. ನಮ್ಮ ಅಧಿಕೃತ ವೆಬ್ಸೈಟ್ ಏನಿದೆ ಅದ್ರಲ್ಲಿ ನಾವೇನ್ ಸರ್ಕ್ಯುಲರ್ ಕೊಡ್ತೀವಿ, ಏನ್ ಟೈಮ್ ಟೇಬಲ್ ನ ಕೊಡ್ತೀವಿ ಅದನ್ನ ನೀವು ಫಾಲೋ ಮಾಡಿ. ಹಾಗೆ ನಾವು ಶಾಲೆಗಳಿಗೂ ಕೂಡ ರಿವೈಸ್ಡ್ ಅಡ್ಮಿಷನ್ ಟಿಕೆಟ್ ನ ಕಳಿಸ್ಕೊಡ್ತೀವಿ. ಚೈಲ್ಡ್ ವೈಸ್ 8,48,000 ಮಕ್ಕಳಿಗೂ ಕೂಡ ನಾವು ಪರಿಷ್ಕೃತ ವೇಳಾಪಟ್ಟಿಯನ್ನ ಆಧರಿಸಿ ಹೊಸದಾಗಿ ಅಡ್ಮಿಷನ್ ಟಿಕೆಟ್ ನ ಕೊಡ್ತೀವಿ. ನಮ್ದು ಹೊಸದಾಗಿ ಏನು ಪರಿಷ್ಕೃತ ವೇಳಾಪಟ್ಟಿಯನ್ನ ಕೊಡ್ತೀವಿ, ಅಡ್ಮಿಷನ್ ಟಿಕೆಟ್ ನ ಕೊಡ್ತೀವಿ, ಅದ್ರ ಬಗ್ಗೆ ವ್ಯಾಪಕವಾದ ಪ್ರಚಾರವನ್ನ ಮಾಧ್ಯಮಗಳ ಮುಖಾಂತರ ನೀಡ್ತೇವೆ. ಆ ಸಂದರ್ಭದಲ್ಲಿ ಪೋಷಕರು ಮತ್ತೆ ಮಕ್ಕಳು ತಮ್ಮ ಶಾಲಾ ಮುಖ್ಯ ಶಿಕ್ಷಕನ ಸಂಪರ್ಕಿಸಿ ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ಮತ್ತೆ ಹೊಸ ಟೈಮ್ ಟೇಬಲ್ ಏನಿರುತ್ತೆ ಅದರ ಅನುಗುಣವಾದಂತ ಅಡ್ಮಿಷನ್ ಟಿಕೆಟ್ ಕೂಡ ಪಡ್ಕೊಳ್ಬಹುದು. ರಜೆ ಬಂದಿದೆ ಮತ್ತೆ ಇನ್ ಯಾವಾಗ ಶುರು ಆಗ್ತದೋ, ಇನ್ನು ತುಂಬಾ ದಿವಸ ಇದೆ ಅಂತ ಹೇಳಿ ಅಡ್ಡಾಡೋದೆಲ್ಲ ಮಾಡಕ್ ಹೋಗ್ಬೇಡಿ. ರಜೆ ಕೊಟ್ಟಿರೋದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಜೊತೆಗೆ ಕೊರೋನಾ ಸೋಂಕು ಏನಿದೆ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ಹೊರಗಡೆ ಎಲ್ಲ ಓಡಾಡೋದು ಬೇಡ. ರಜೆಯಲ್ಲಿ ಇನ್ನೊಂದೆರಡು ಸತಿ ರಿವೈಸ್ ಮಾಡ್ಕೊಳ್ಳಿ. ನಮ್ಮ ಮಾಡೆಲ್ ಪೇಪರ್ ತರನೇ ನೀವೇ ಒಂದೆರಡು ಪೇಪರ್ ನ ಡಿಸೈನ್ ಮಾಡ್ಕೊಂಡು ಅದ್ರ ಬಗ್ಗೆ ಅಭ್ಯಾಸ ಮಾಡ್ಕೊಳ್ಳಿ. ಗ್ರೂಪ್ ಡಿಸ್ಕಷನ್ ನ ನೀವು ಏನೋ ಚಾಟ್ ಮುಖಾಂತರ ಮಾಡ್ಕೊಳ್ಳಿ. ಫಿಸಿಕಲ್ ಆಗಿ ಎಲ್ಲೂ ಸೇರ್ಕೊಂಡು ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಮನೇಲೆ ಕೂತ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದ ಬೆಸ್ಟ್.